कर्नाटक के मंत्री BZ जमीर अहमद खान ने शिवाजी नगर स्थित बोरिंग और लेडी कर्जन हॉस्पिटल का दौरा किया, जहां दीवार गिरने की दुखद घटना में 7 लोगों की मौत हो गई। जमीर अहमद खान ने घायलों से मुलाकात कर उनकी स्वास्थ्य स्थिति की जानकारी ली। उन्होंने अस्पताल प्रशासन को निर्देश दिया कि घायलों को सर्वोत्तम इलाज उपलब्ध कराया जाए और सभी आवश्यक चिकित्सा सुविधाएं सुनिश्चित की जाएं। इस घटना से इलाके में अफरा तफरी मच गई थी। बचाव दल तुरंत मौके पर पहुंचा और घायलों को नजदीकी अस्पतालों में भर्ती कराया गया। इस दौरान सामुदायिक नेता मौलाना शफी सादी और पूर्व वक्फ बोर्ड अध्यक्ष अनवर बाशा भी मौजूद रहे और उन्होंने घटना पर चिंता व्यक्त की। प्रशासन ने इस हादसे के कारणों का पता लगाने के लिए जांच शुरू कर दी है। ಅದೇ ಗೋಡೆ ಬಿದ್ದು ಬೋರಿಂಗ್ ಹಾಸ್ಪಿಟಲ್ ತವ 8 ಜನ ಸತ್ತಿದ್ದಂತ ಮಾಹಿತಿ ಬಂದಾದರೆ ನಾನು ಬೋರಿಂಗ್ ಹಾಸ್ಪಿಟಲ್ ಬಂದಿದ್ದೆ, ನೋಡಿದೆ. ಅದರಲ್ಲಿ ಲೋಕಲ್ ಆಗಿದ್ದು 3 ಜನ ಪಾಪ ಕೇರಳದಿಂದ ಟೂರಿಸ್ಟ್ ಆಗಿ ಬಂದಿದ್ದರು. 5 ಜನ ಟೂರಿಸ್ಟ್ ಅಂತ ಈ ರಸೂಲ್ ಮಾರ್ಕೆಟ್ ಅಂತ ನೋಡೋಕ್ಕಂತ ಬಂದು ಪಾಪ ಆ ಘಟನೆಯಲ್ಲಿ ಅವರು 3 ಜನ ಅವರು ಸತ್ತಿದ್ದಾರೆ. ಮನೆ ಮುಖ್ಯಮಂತ್ರಿಗಳು ಬಂದು 5 ಲಕ್ಷ ಪರಿಹಾರನ ಘೋಷಣೆ ಮಾಡ್ತಾರೆ. ನಾನು ಆದಷ್ಟು ನನ್ನ ಕಡೆಯಿಂದ ನನ್ನ ವೈಯಕ್ತಿಕವಾಗಿ ನಾಳೆ ಒಂದು ಸಹಾಯ ಮಾಡಬೇಕಂತ ಇದ್ದೀನಿ. ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಸಹಾಯ ಮಾಡಬೇಕಂತ ಈಗ ಸರ್ಕಾರದಿಂದ ಘೋಷಣೆ ಮಾಡಿದ್ದಾರೆ 5 ಲಕ್ಷ ಅಂತ ಮನೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ನನ್ನ ಕಡೆಯಿಂದ ಪಾಪ ಎಲ್ಲ ಬಡವರೇ, ಅವರೆಲ್ಲ ಪಾಪ ಬಡವರು. ಪಾಪ ಇಂಜುರಿ ಆಗಿದೆ, ಒಂದು 7 ಜನ ಇಂಜುರಿ ಆಗಿದ್ದಾರೆ. ಅದರಲ್ಲಿ ಯಾರೂ ಡೇಂಜರ್ ಇಲ್ಲ, ಔಟ್ ಆಫ್ ಡೇಂಜರ್, ಎಲ್ಲ ಔಟ್ ಆಫ್ ಡೇಂಜರ್. ಈಗೇನು ಲೋಕಲ್ ಅವರು 5 ಜನ ಸತ್ತಿದ್ದಾರೆ. ಲೋಕಲ್ಲಿ ಯಾರನ್ನ ಇಲ್ಲ, ಇಂಡಿಯನ್ಸ್ ಯಾರು ಕೇರಳದಲ್ಲಿ ಪಾಪ ಹೋಗಿದ್ದವರು ಅವರು ಇಂಡಿಯನ್ಸ್. ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನಾಳೆ ನಾನು ಏನೋ ಒಂದು ಸಹಾಯ ಮಾಡ್ತೀನಿ. ನನ್ನ ಕಡೆಯಿಂದ ಮಾಡಬೇಕು. ತಾವೇನು ಪರಿಹಾರ ಕೊಡ್ತೀನಿ? ಪರಿಹಾರ ಸರ್ಕಾರ ವತಿಯಿಂದ ಕೊಟ್ಟಿದ್ದಾರೆ 5 ಲಕ್ಷ. ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ ನಾನು ಒಬ್ಬ ಬಡವರು ಇದ್ದಿದ್ದ ಕಾರಣಕ್ಕೆ ನಾನು ವೈಯಕ್ತಿಕವಾಗಿ ನಾನು ಸಹಾಯ ಮಾಡಬೇಕಂತ ಇದ್ದಿಲ್ಲ. ಈಗ ಘಟನೆ ಬಗ್ಗೆ ಏನು ಹೇಳ್ತೀರಿ? ಅದು ಗೋಡೆ ಬಿದ್ದು ಸತ್ತಿದ್ದಾರೆ ಅಂತ ಹೋಗ್ತಾ ಇದ್ದೀವಿ ಸ್ಪಾಟ್ಗೆ. ಡಿ ಸಿ ಬರ್ತಾ ಇರುತ್ತೆ, ಡಿ ಸಿ ಹೋಗ್ತಾರೆ ಸ್ಪಾಟ್ಗೆ. ಇನ್ನು ಗೋಡೆ ಬಿದ್ದು ಸತ್ತಿದ್ದಾರೆ, ಬೀದಿ ಒಬ್ಬರ ಮಾಡೋದು. ಅಲ್ಲಿ ಏನು ಗೋಡೆ ಬಿದ್ದಿದೆ ಅಲ್ಲಿ ಅವತ್ತಿಂದ ಭಾಳ ವರ್ಷದಿಂದ ಅವರು ಬೀದಿ ಒಬ್ಬರ ಮಾಡ್ಕೊಂಡಿದ್ದಾರೆ. ಅವರು ಸತ್ತಿದ್ದಾರೆ ಅಂತ ಮಾಹಿತಿ ಸ್ಪಾಟ್ಗೆ ಹೋಗ್ತಾ ಇದ್ದಾರೆ.